ಇಲ್ಲಪ್ಪ ಅಮ್ಮ ಅಮ್ಮ ನಮ್ಮ ಮಮ್ಮಿನ ಉಳಿಸ್ಕೊಂಡ್ಬನ್ನಿ. ಏನಾಯ್ತು? ಮುಗಿದೋಯ್ತು ಮಗನೇ, ಎಲ್ಲರೂ ಮುಗಿದೋಯ್ತು ಮುಗಿದೋಯ್ತು ಮಗನೇ. ಎಲ್ಲ ಆಗಿದ್ದು ನಿನ್ನೆ ಹುಡುಗಿ ಕಲ್ಪನ ನಿನ್ನ ಮದುವೆ ಆಗಿದೆ ಅಂತಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಒಂದು ನಿಮಿಷ, ಹೇಗೆ ಬಂದೆ? ಎಲ್ಲ ದೇವ್ರ ಇಚ್ಛೆ ಮಗಳೇ. ಯಾಕ್ರೆ ದೇವ್ರು ನಿಮಗಿಂತ ಬುದ್ಧಿ ಕೊಟ್ರು? ತಮ್ಮಯ್ಯ ಅಂತೀನಿ, ಬಿಟ್ಬಿಡಿ ನನ್ನನ್ನ. ನನ್ನ ಅಮ್ಮಂತವ್ರು ನೀವೆಲ್ಲ. ಎಲ್ಲಾದ್ರೂ ಓಡೋಗ್ತೀನಿ, ಬಿಟ್ಬಿಡಿ ಬಿಟ್ಬಿಡಿ ನನ್ನ. ಬೇಡ ಮಗಳೇ, ದೇವ್ರ ಇಷ್ಟಕ್ಕೆ ವಿರೋಧ ಆಯ್ತದೆ ಮಗಳೇ. ಓಡೋಗಕ್ಕೆ ಬಿಟ್ಟಿಲ್ಲಾದ್ರೂ ಪರವಾಗಿಲ್ಲ, ಸಾಯಕ್ಕಾದ್ರೂ ಬಿಡಿ ನನ್ನ. ನನಗಿದೆಲ್ಲ ಇಷ್ಟ ಇಲ್ಲ. ಬಿಟ್ಬಿಡಿ ನನ್ನ. ಗಲಾಟೆ ಮಾಡಬಾರ್ದು. ಗಲಾಟೆ ಮಾಡಬಾರ್ದು ಮಗಳೇ. ಬಿಟ್ಬಿಡಿ ನನ್ನ ಅಮ್ಮ. ಅಯ್ಯೋ ಬಿಟ್ಬಿಡಿ ಆಮೇಲೆಲ್ಲ. ಆಯ್ತು ಮಗಳೇ, ಬಿಟ್ಬಿಡ್ತೀನಿ ಮಗಳೇ. ಕರ್ಕೊಂಡೋಗಿ ಇವಳನ್ನ ಅವ್ರಿಗೆ ಒಪ್ಸಿ ನನ್ನ ಮಗಳ ವಾಪಸ್ ಕರ್ಕೊಂಡ್ಬನ್ನಿ.
ಇವಳು ಎಲ್ಲಿದ್ಲು? ಚಿತ್ರ ರೂಮಲ್ಲಿ. ಚಿತ್ರ ಅಂದ್ರೆ ನೀನು ಚಿತ್ರ ಸೇರಿ ಇವಳನ್ನ ಬಚ್ಚಿಟ್ಟು ಸಾಕ್ತಾ ಇದ್ರಿ ಅಲ್ವಾ? ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ ನನಗೆ ಮೋಸ ಮಾಡ್ತೀರಾ? ಅವಳಲ್ಲಿ ಇದ್ದಾಳೆ ತನಗೆ ಗೊತ್ತಾಗಿದ್ದೆ ಮೊನ್ನೆ. ಗೊತ್ತಾದ ತಕ್ಷಣ ಹೋಗಬೇಕಾಗಿತ್ತು. ಒಳಗೆ ಮಸರತ್ತು ಮಾಡ್ತೀರಾ? ಇವತ್ತು ನಮ್ಮ ಮನೆ ಮಗಳು ಆಕೆಗೆ ಒಪ್ಪಿಸಬೇಕಾಗಿ ಬಂದಿರೋದು ನನ್ನಿಂದ ಅಲ್ಲ, ನಿಮ್ಮ ಮಸರತ್ತಿಂದ. ಇವಳಿಂದಾಗೆ ಆ ಚೀಟಿನ ಬಿಡಲ್ಲ, ಬಿಡಲ್ಲ ಅವಳನ್ನ. ಚೀಟಲ್ಲಿ ಮಾನ ಹರಾಜಾಗ್ಬೇಕಾದ್ರೆ ಕತ್ಲೆ ಕೋಣೆ ಕೂರಿಸಿ ನಾನು ಕಾಪಾಡ್ದಲ್ಲ, ಅದಕ್ಕೆ ಈ ಬಹುಮಾನ. ಬಿಡಲ್ಲ ಅವಳನ್ನ. ಕೈ ಮುಗಿದು ಕೇಳ್ಕೊತೀನಿ. ಮೊದ್ಲು ಇವಳು ಒಪ್ಸಿ ಆಮೇಲೆ ಕರ್ಕೊಂಬನ್ನಿ, ಆಮೇಲೆ ಚಿತ್ರ ವಿಚಾರ ಮಾತಾಡ್ಬೋದು. ಹೋಗ್ತೇವೆ ಸರ್ರ, ಧರ್ಮೈಗ ಚಮಕ್ ಕೊಟ್ಟಿನಿ. ಚಮಕ್ ಅಂದ್ರ ಅಂತಿಂತ ಚಮಕ್ಕಲ್ಲಿ ತೆಗಿರಿ. ಧರ್ಮಯ್ಯನ ಹರಕೆ ಕರೆದಿದೆಯಾ ತಾನೆ? ಹರಕಿಗೆ ಅಷ್ಟ ಅಲ್ಲ, ಹರಾಜ್ ಕೂಗ್ಲಿಕ್ಕೂ ಬಾ ಅಂದೀನಿ. ಹರಕಿಗೆ ಒಳ್ಳೆ ಖಡಕ್ ಹುಡುಗಿನೇ ಆರ್ಸಿ ಮಿಂತಲೂ ಹೇಳಿನಿ. ಅಲ್ರಿ, ಕಲ್ಪನಾನ ಕಳ್ಕೊಂಡು ಖರೆ ಅಂದ್ರು ಅವನಿಗೂ ಬೇಸರ ಆಗಿತ್ತು. ಆಕಿ ಮೇಲೆ ಭಾಳ ಕನ್ಸ್ಕೊಂಡಿದ್ದ ಖಬರ್ಗೇಡಿ. ಈಗ ನೋಡ್ರಿ, ಹರಾಜ್ ಕೂಗ್ಲಿಕ್ಕೆ ರೊಕ್ಕದ ಚೀಲ ಹಿಡ್ಕೊಂಡು ಓಡ್ ಬರ್ತಾನವ. ಬಂದ್ರೆ ಅವನ ಮಗಳು ಶೋಭನ ನೋಡ್ಬೇಕು. ಇಷ್ಟು ವರ್ಷ ದುಡ್ಡಿನ ಅಹಂಕಾರದಿಂದ ಹರಾಜು ಹಿಡಿದು ನನ್ನ ಆಸೆಗೆ ಬಿಸಿನೀರು ಹುಯ್ತಾ ಇದ್ದ. ಈ ಸಲ ಅವನ ಮಾರಿಗೆ ನೀವ ಬಿಸಿನೀರು ಹಾಕ್ಬೇಕು ನೋಡ್ರಿ. ಬಿಸಿನೀರು ಹುಯ್ದಾಯ್ತು ಬಿಡು. ಇಷ್ಟು ವರ್ಷ ದೇವಸ್ಥಾನ ಮುಖ್ಯಸ್ಥ ಅಂತ ನಾನು ಸುಮ್ಮನಿದ್ದೆ. ಅವನು ಹರಾಜು ಕೂಗ್ತಿದ್ದ. ಯಾವ ಹುಡುಗಿಗೆ ಅಂತ ಹರಾಜು ಕೂಗ್ತಾನೆ? ಮಗ್ತೇ ಸರ್ರ, ಈ ಸರ್ತಿ ಏಕಾಂಗಿ ವೀರ ನೀವೇನರ್ರಿ. ಮುಂದೆ ಯಾರು ಹೇಳ್ಬಿಡ್ರಿ. ಕಾಳ, ಧರ್ಮಯ್ಯನ ಮಗಳು ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಹೆಂಗ್ ಗೊತ್ತಾಕತ್ರಿ? ಕಾಳ, ಕಾಲೇಜ್ ಕಿಶೋರಿನ ದೇವ್ರ ಬಿಡೋ ಕಾರ್ಯಕ್ರಮ ಹೀಗಿರುತ್ತೆ. ರೂಮಿಂದ ನೇರವಾಗಿ ದೇವಸ್ಥಾನಕ್ಕೆ, ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ವಾಪಸ್ ರೂಮ್ಗೆ, ಅಲ್ಲೇ ಮುತ್ತು ಕಟ್ಸಿ ನೇರವಾಗಿ ನನ್ನ ಸ್ಪೆಷಲ್ ರೂಮ್ಗೆ. ಮುತ್ತು ಕಟ್ಟಿ ನನ್ನ ರೂಮ್ ಬರೋವರೆಗೂ ನನ್ನ ಜನ ಕಾಯ್ತಾ ಇರ್ತಾರೆ. ಅಂದ್ರ ಚಂದ್ರಗಿರಿ ಒಳಗ ಮೊಕ್ತೇಶ್ವರರು 144 ಸೆಕ್ಷನ್ ಹಾಕ್ಯಾರ. ಅಂದ್ರೆ ಫುಲ್ ಬಂದೋಬಸ್ತ್. ಚಲೋ ಆತು ಬಿಡ್ರಿ. ನನ್ನ ಜನಕ್ಕೆ ಅವನ ಬಗ್ಗೆ ಎಲ್ಲ ಹೇಳಿರ್ತೀನಿ. ಅವನು ಹೆಣ ಬಿದ್ದರೂ ಚಿಂತೆ ಇಲ್ಲ.
ಮೊಕ್ತೇಶ್ವರ ಅವ ಸತ್ರ ತ್ರಾಸ್ ನಮ್ಗಲ್ಲೇನ್ರಿ? ಏನೂ ಇಲ್ಲ. ಹುಡುಗಿ ಬೇಟೆಯಾಡಕ್ಕೆ ಬರ್ತಾ ಇದ್ದ, ಹುಡುಗಿನೂ ಸಾಗಿಸ್ತಾ ಇದ್ದ, ಅದಕ್ಕೆ ಜಗಳ ಆಯಿತು, ಅದಕ್ಕೆ ಹೀಗಾಯಿತು ಅಂತ ಹೇಳಿದ್ರಾಯ್ತು. ಇಲ್ಲಿ ಪೊಲೀಸ್ನವರು ನಮ್ಮವ್ರು ತಾನೇ. ಮೊಕ್ತೇಶ್ವರ ಧರ್ಮ ಈಗ ವಿಕೃತಿ ಸಂವತ್ಸರ ಚಲೋ ಇಲ್ಲ ಬಿಡ್ರಿ. ಏನ್ ಬೇಕು? ಹೋಗೋ. ನನ್ನ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕು ಗೊತ್ತು ಬಿಡ್ತೀನಿ. ಗಾಡಿ ಬೇಗ ಓಡಿಸ ರವಿ, ಬೇಗ ಓಡಿಸ, ಸ್ಪೀಡಾಗಿ ಓಡಿಸು. ಮಕ್ಕಳು ಒಬ್ಬರು ಬರುತ್ತಲ್ಲ, ಅಮ್ಮಿ ಅಮ್ಮಿ ತಲೆ ಹಿಡ್ಕ ನನ್ನ ಮಗ, ಬೇಡದೇ ಇರುವಾಗಲೇ ಪ್ರಾಣದಿಂದ ಕಂತ ನನ್ನ ಮಗ ಬೇಕಾದಾಗ ಸಿಗಲ್ಲ.
ನಿಮ್ಗೇನ್ ಬೇಕು? ರವಿ, ಇಂಥವ್ರೆಲ್ಲ ಬಟ್ಟೆ ಬಿಚ್ಚಿ ಚಮಡ ಸೋದು ಬಿಡ್ಬೇಕು. ಸರಿಯಾದ ಟೈಮಿಗೆ ಕೈ ಕೊಡ್ತಾರೆ ನನ್ನ ಮಕ್ಕಳು. ಏನಾಯ್ತಂತೆ? ನಿಮ್ಮ ಅಜ್ಜಿ ಪಿಂಡ ಆಯ್ತು. ನನ್ನ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಬೇಕು. ನಿಮಗೆ பொண்ணு பொண்ணு கலா அம்மி No!